ನಿನ್ನೆ ಊರಿಗೆ ಹೋಗಿದ್ದೆ. ನಮ್ಮಮ್ಮ ಮಾವಿನಕಾಯಿ ಕೊಟ್ಟಿದ್ದರು ಒಂದು 5-6. ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಜೀರಿಗೆ ಮೆಂತ್ಯನ ಹಾಕ್ಬಿಟ್ಟು ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ಒಂದು 2 ಸ್ಪೂನ್ ಖಾರ ಹಾಕ್ಬಿಟ್ಟು ಎಣ್ಣೆ ತಣ್ಣಗಾಗಲಿ ಅಂತ ಸೈಡಲ್ಲಿಟ್ಟು ಅದಕ್ಕೆ ಹೆಚ್ಚಿಟ್ಟಿರೋ ಮಾವಿನಕಾಯಿನ ಸ್ವಲ್ಪ ಉಪ್ಪು ಹಾಕಿ ಸೈಡಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ಬೇಕಾದರೆ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಕರೆಕ್ಟಾಗಿದ್ದರೆ ಸರಿ ಹೋಗುತ್ತೆ. ಮೆಂತ್ಯ ಮತ್ತು ಜೀರಿಗೆನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಮಾವಿನಕಾಯಿನ ಇವಾಗ ಎಣ್ಣೆ ತಣ್ಣಗಾಗಿದೆ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಟ್ಟಿದ್ದೆ ಅದಕ್ಕೆ ಮುಂಚೆನೇ. ಅದನ್ನು ತೆಗೆದುಬಿಟ್ಟು ಬಾಣಲಿಗೆ ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ರುಬ್ಬಿಟ್ಟಿರೋ ಅಂಥ ಮೆಂತ್ಯ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ. ಅದು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಕಮ್ಮಿ ಇದ್ದರೆ ಕಮ್ಮಿ ಹಾಕಿದ್ದೆ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಗೋಲಿಸ್ಬೇಕು. ಅದನ್ನು ಚೆನ್ನಾಗಿ ಖಾರ ಉಪ್ಪು ಮತ್ತು ಚೆನ್ನಾಗಿ ಹಿಡಿಬೇಕು ಮಾವಿನಕಾಯಿಗೆ. ನೋಡಿ ಕಲ್ಲರ್ ಹೇಗಿದೆ, ಚೆನ್ನಾಗಿದೆ ಮಾವಿನಕಾಯಿ ಕಲ್ಲರ್. ಉಪ್ಪಿನಕಾಯಿ ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಿತ್ತು. ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿದೆ. ಇದನ್ನು ಮಿಕ್ಸ್ ಮಾಡಿ ಒಂದು ಬಾಟಲಿಗೆ ಹಾಕಿಟ್ಟು ಒಂದು 3 ಡೇಸ್ ಆದಮೇಲೆ